ಫ್ರೆಂಡ್ಸ್, ನಾನಿಮ್ಮ ಟೆಕ್ ವಿತ್ ಭರತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿ ಇದ್ದೀರಾ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಇವತ್ತಿನ ಬೆಂಕಿ 48ನೇಯ ಟೆಕ್ ನ್ಯೂಸ್ಗೆ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಈ ಒಂದು ಬೆಂಕಿಯಾದ ಒಂದು ಟೆಕ್ ನ್ಯೂಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಾದ್ರು ಹೊಸಬ್ರ ನಾನು ಒಂದು ಟೆಕ್ ವಿತ್ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ ವಿತ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಕೂಡ ಕ್ಲಿಕ್ ಮಾಡಿ. ಇವತ್ತೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಎಲ್ಲ ಇರುವಂಥದ್ದು. ಬನ್ನಿ ತಡ ಮಾಡಿದೆ ನಮ್ಮೊಂದು ಟೆಕ್ ನ್ಯೂಸ್ನ ಶುರು ಮಾಡೋಣ. ಇವತ್ತಿನ ಮೊದಲನೇ ನ್ಯೂಸ್ ನೋಡ್ಕೊಂಡ್ರೆ ತುಂಬ ಇಂಟ್ರೆಸ್ಟಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಒಂದು ನ್ಯೂಸ್ ಏನಂದರೆ, ಈ ನ್ಯೂಸ್ ಬಂದ್ಬಿಟ್ಟು ನಂಗೆ ತುಂಬ ಕೇಳಿ ಬೇಜಾರಾಯ್ತು ಅಂತಲೇ ಹೇಳ್ಬೋದು. ಈ ಒಂದು ನ್ಯೂಸ್ ಏನಂತ ಅಂದರೆ, ಈ ಘಟನೆ ಪುಣೆ ಮಹಾರಾಷ್ಟ್ರದಲ್ಲಿ ನಡೆದಿರುವಂಥದ್ದು. ಈ ಒಂದು ಘಟನೆ ಏನಂತ ಅಂದರೆ, ಹುಡುಗರೆಲ್ಲ ಕ್ರಿಕೆಟ್ ಆಡ್ತಿದ್ದಾರೆ. ಆ ಹುಡುಗರಲ್ಲಿ ಒಬ್ಬ ಹುಡುಗ ಇದ್ದ, ಶೌರ್ಯ ಅಂತ, ಅವನಿಗೆ 11 ವರ್ಷ. ಅವನು ಬೌಲರ್ ಇದ್ದ. ಇದರಿಂದ ಅವ್ನು ಬೌಲಿಂಗ್ ಮಾಡ್ತಿದ್ದಾಗ ಬ್ಯಾಟ್ರು ಫುಲ್ ಪವರಿಂದ ಅವನು ಹೊಡೆದ ಆ ಬಾಲ್ನ. ಇದರಿಂದ ಶೌರ್ಯ ಖಾಸಗ ಅಂಗಕ್ಕೆ ಅಂದರೆ ಪ್ರೈವೇಟ್ ಪಾರ್ಟ್ಗೆ ಹೋಗಿ ಬಿದ್ದಿದೆ. ಇದರಿಂದ ಈ ಪರಿಣಾಮದಿಂದ ಒಂದು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ನಂಗೆ ತುಂಬ ಬೇಜಾರಾಯ್ತು ಅಂತಲೇ ಹೇಳ್ಬೋದು ಈ ಒಂದು ಘಟನೆ ಕೇಳಿ. ದಯವಿಟ್ಟು ಯಾರಾದ್ರೂ ಕ್ರಿಕೆಟ್ ಆಡ್ತಿದ್ರೆ ದಯವಿಟ್ಟು ಸೇಫ್ಟಿ ಗಾರ್ಡ್ ಹಾಕೊಂಡು ಕ್ರಿಕೆಟ್ ಆಡಿ ನೋಡಿ. ಈ ಥರ ಎಲ್ಲ ಆಗುತ್ತೆ, ತುಂಬ ಬೇಜಾರಾಯ್ತು ಅಂತಲೇ ಹೇಳ್ಬೋದು ಕೇಳಿ ಈ ಒಂದು ನ್ಯೂಸ್ನ. ಈಗ ಬೌಲರ್ ಕೂಡ ಅಷ್ಟೇ ಸೇಫ್ಟಿ ಗಾರ್ಡ್ ಹಾಕೊಬೇಕು. ದಯವಿಟ್ಟು ಹೇಳ್ತೀನಿ, ಕ್ರಿಕೆಟ್ ಆಡ್ತಾಗ ಸೇಫ್ಟಿ ಗಾರ್ಡ್ ಹಾಕೋದನ್ನ ಮರಿಬೇಡಿ. ಮತ್ತು ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇದು ತುಂಬ ಇಂಟ್ರೆಸ್ಟಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಒಂದು ನ್ಯೂಸ್ ಅಂದರೆ, ಈ ನ್ಯೂಸ್ ಬಂದ್ಬಿಟ್ಟು ಒಂದು ಘಟನೆ ನಡೆದಿರುವಂಥದ್ದು. ಅದೇನಂತ ಅಂದರೆ, ಮ್ಯಾಟ್ರಿಮೋನಿಲಿ ಪರಿಚಯ ಆದರು, ಆಮೇಲೆ ಮದುವೆ ಎಲ್ಲ ಸೆಟ್ ಆಯಿತು. ಮದುವೆ ಆಗುವ ಒಂದು ಸಮಯದಲ್ಲಿ ಊಟ ಬಡಿಸ್ತಾ ಇದ್ರಲ್ಲ, ಇದರಿಂದ ಹಸ್ಬೆಂಡ್ ಕಡೆಯವರು ಅಂದರೆ ಗಂಡನ ಕಡೆಯವರು ಫ್ರೆಂಡ್ ಇದ್ರು ಒಬ್ಬರು, ಅವ್ರಿಗೆ ಸ್ವೀಟ್ ಸಿಕ್ಕಿಲ್ಲ ಅಂತ ತುಂಬ ಜಗಳ ಆಯಿತು. ಇದರಿಂದ ಗಂಡನ ಕಡೆಯವರು ಸ್ವೀಟ್ ಸಿಕ್ಕಿಲ್ಲ ಅಂತ ಫ್ರೆಂಡ್ಗೋಸ್ಕರ ಮುರಿದು ಬಿದ್ದ ಮದುವೆ. ಈ ಸಿಲ್ಲಿ ರೀಸನ್ಗೋಸ್ಕರ ಈ ಥರ ಮಾಡ್ತಾರೆ. ಈಗ ಮುಂಚೆ ಘಟನೆ ಕೇಳಿದ್ವಿ, ನಳ್ಳಿ ಮೂಳೆಗೋಸ್ಕರ ಮುರಿದು ಬಿದ್ದೋಯ್ತು ಮದುವೆ. ಈ ಥರ ಒಂದು ಸಿಲ್ಲಿ ರೀಸನ್ಗೋಸ್ಕರ ಊಟದ ವಿಷಯಕ್ಕೆ ಈ ಥರ ಮುರಿದು ಬೀಳ್ತೈತೆ ಮದುವೆ. ಎಂತಕ್ಕಂತ ಗೊತ್ತಿಲ್ಲ, ಹೆಂಗೆ ಜೀವನ ಮಾಡ್ತಾರೋ ಗೊತ್ತಿಲ್ಲ ಫ್ಯೂಚರಲ್ಲಿ. ಈ ಥರ ಸಿಲ್ಲಿ ರೀಸನ್ಗೋಸ್ಕರ ಎಲ್ಲ ಈ ಥರ ಎಲ್ಲ ಮುರಿದು ಬೀಳ್ತಿದೆ ಮದುವೆ. ತುಂಬ ಸಿಲ್ಲಿ ಅಂತಲೇ ಹೇಳ್ಬೋದು. ಮತ್ತು ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇದು ಕೂಡ ತುಂಬ ಇಂಟ್ರೆಸ್ಟಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಒಂದು ನ್ಯೂಸ್ ಏನಂದರೆ, ಈ ನ್ಯೂಸ್ ಬಂದ್ಬಿಟ್ಟು ಚೈನಾ ರಿಸರ್ಚರ್ಸ್ ಒಂದು ರಿಸರ್ಚ್ ಮಾಡ್ತಿರೋ ಒಂದು ವೈರಸ್ ಮೇಲೆ. ಈ ಒಂದು ವೈರಸ್ ಬಂದ್ಬಿಟ್ಟು ಎಬೋಲಾ ವೈರಸ್ ಅಂತ. ಈ ಎಬೋಲಾ ವೈರಸ್ಸು ಎನ್ವೈರನ್ಮೆಂಟು ಅಂದರೆ ನಮ್ಮ ಪರಿಸರದಲ್ಲಿ ಏನಾದರೂ ಗಲೀಜಿದ್ರೆ ಅಲ್ಲಿ ತುಂಬ ಈ ಒಂದು ವೈರಸ್ ಇರುತ್ತಂತಾನೆ ಹೇಳ್ಬೋದು. ಇದರಿಂದ ರಿಸರ್ಚ್ ಮಾಡ್ತಿದ್ದಾರೆ ಹ್ಯಾಮ್ಸ್ಟರ್ಸ್ ಮೇಲೆಲ್ಲ. ನೋಡ್ತಾರ ಸ್ಕ್ರೀನಲ್ಲಿ ತೋರಿಸ್ತಾನೆ ನಿಮಗೆ. ಹ್ಯಾಮ್ಸ್ಟರ್ಸ್ ಏನೈತಲ್ಲ ಆರ್ಗನ್ಸ್ ಅಂದರೆ ಹಂಗಲ್ಲ, ಈಗ ಉದಾಹರಣೆಗೋಸ್ಕರ ಲಂಗ್ಸು, ಹಾರ್ಟು ಇದೆಲ್ಲ ಡ್ಯಾಮೇಜ್ ಆಗ್ತಿರುವಂಥದ್ದು ಅಂತಲೇ ಹೇಳ್ಬೋದು. ಈ ವೈರಸ್ಸು ಡೇಂಜರಸ್ ಅಂತ ಹೇಳ್ಬೋದು, ಆದರೆ ಅಷ್ಟೊಂದು ಕೊರೋನಾ ವೈರಸ್ ಥರ ಡೇಂಜರಸ್ ಅಲ್ಲ, ಆದ್ರೂ ಡೇಂಜರಸ್ ಅಂತಲೇ ಹೇಳ್ಬೋದು. ತುಂಬ ಡೇಂಜರಸ್ ಅಂತಲೇ ಹೇಳಬೇಕು. ನೋಡ್ತಾರ ಸ್ಕ್ರೀನಲ್ಲಿ ತೋರಿಸ್ತಾನೆ ಈ ವೈರಸ್ಸಿಂದ ಏನೇನು ಪರಿಣಾಮ ಆಗ್ಬೋದು ಅಂತ. ತುಂಬ ಡೇಂಜರ್ ಅಂತಾನೆ ಹೇಳ್ಬೋದು ಈ ಒಂದು ವೈರಸ್. ಇದರಿಂದ ಚೈನಾ ರಿಸರ್ಚ್ಗೆ ಅವರು ಇತ್ತಲ್ಲ, ಅವ್ರಿಗೆ WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಒಂದು ಎಚ್ಚರಿಕೆ ನೀಡ್ತಿದ್ರೆ, ದಯವಿಟ್ಟು ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೋಗ್ಬಿಡಿ ಅಂತ. ಎಂತಕ್ಕಂತ ಅಂದರೆ, ಇವ್ರು ಎಂತಕ್ಕೆ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ರು ಅಂತ ಅಂದರೆ, ಕ್ಯೂರು ಅಂದರೆ ಔಷಧಿ ಕಂಡಿಡೋಗೋಸ್ಕರ ಈ ಒಂದು ವೈರಸ್ ಮೇಲೆ ಈ ಥರ ರಿಸರ್ಚ್ ಮಾಡ್ತಿದ್ದಾರೆ. ಅದಕ್ಕೆ WHO ಅವರು ಈ ಥರ ಮಾಡಬೇಡಿ ಅಂತ ಎಚ್ಚರಿಕೆ ಅಂದರೆ ವಾರ್ನಿಂಗ್ ನೀಡ್ತಿದ್ರು ಅಂತ ನಾನು ಹೇಳಬೇಕು. ಆದ್ರೂ ಹೇಳ್ಬೇಕಂತ ಅಂದರೆ ಈ ವೈರಸ್ಸು ತುಂಬ ಡೇಂಜರಸ್ ಅಂತಲೇ ಹೇಳ್ಬೋದು. ನನಗೆ ಕೇಳಿದರೆ ಏನಂತ ಅಂದರೆ, WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಒಳ್ಳೆ ಡಿಸಿಷನ್ ತೊಗೊಂಡಿದ್ರು ಅಂತಲೇ ಹೇಳಬಹುದು. ಮತ್ತು ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇದು ತುಂಬ ಇಂಟ್ರೆಸ್ಟಿಂಗ್ ನ್ಯೂಸ್ ಅಂತಲೇ ಹೇಳಬಹುದು. ಈ ಒಂದು ನ್ಯೂಸ್ ಏನಂದರೆ, ಈ ನ್ಯೂಸ್ ಬಂದ್ಬಿಟ್ಟು OnePlus 13 ಯಾರು ಒಂದು ಹೊಸ ಲುಕ್ಕು ರೂಮರ್ಸ್ ಬರ್ತಿರುವಂಥದ್ದು ಅಂತಾನೆ ಹೇಳ್ಬೋದು. ಒಂಥರ ಡಿಸೈನು ಡಿಫ್ರೆಂಟ್ ಆಗೈತೆ ಅಂತಲೇ ಹೇಳ್ಬೋದು 13R. ನೋಡ್ತಾರೆ ಸ್ಕ್ರೀನಲ್ಲಿ ತೋರಿಸ್ತಾ ನಿಮಗೆ. ಅದು 13 ಬಂದ್ಬಿಟ್ಟು ಸೇಮ್ ಸರ್ಕಲ್ ಮಾಡೆಲ್ ಸಿಗ್ತಾ ಇರುವಂಥದ್ದು, ಆದರೆ ಸೆಂಟ್ರಲ್ ಇರುವಂಥದ್ದು ಒಂಥರ ಡಿಫ್ರೆಂಟ್ ಆಗಿದೆ ಇದು. ಮತ್ತು ನೆಕ್ಸ್ಟ್ 13R ಬಗ್ಗೆ ಮಾತನಾಡ್ಬೇಕಂತಂದರೆ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಈಗ ಕ್ಯಾಮ್ರಾ ಸೆಟಪ್ ನೋಡ್ತಾರೆ ಸ್ಕ್ರೀನಲ್ಲಿ ತೋರಿಸ್ತಾ ನಿಮಗೆ, ಸಖತ್ತಾಗಿದೆ ಅಂತಲೇ ಹೇಳ್ಬೇಕು. ನೋಡೋಣ ಜಸ್ಟ್ ಎಲ್ಲ ರೂಮರ್ಸ್ ಬರ್ತಿರುವಂಥದ್ದು ಅಂತಲೇ ಹೇಳ್ಬೇಕು. ಈ ಥರ ಲುಕ್ ತರ್ಬೋದಾ ಅಂತ ನೆಕ್ಸ್ಟ್ ಫ್ಯೂಚರಲ್ಲಿ ನಾವು ನೋಡಬೇಕಾಗುತ್ತೆ. ಆಮೇಲೆ ಮತ್ತು ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇದು ಕೂಡ ತುಂಬ ಇಂಟ್ರೆಸ್ಟಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಈ ಒಂದು ನ್ಯೂಸ್ ಅಂದರೆ, ಈ ನ್ಯೂಸ್ ಬಂದ್ಬಿಟ್ಟು ಲೇಸ್. ನಿಮಗೆಲ್ಲ ಗೊತ್ತಿರಬೇಕು, ಯಾರಿಗೆಲ್ಲ ಲೇಸ್ ಇಷ್ಟ, ತುಂಬ ಎಲ್ಲ ಜನರಿಗೂ ಲೇಸ್ ಇಷ್ಟ ಅಂದರೆ ಇಷ್ಟ. ಈಗ ಮೂವಿ ನೋಡ್ತಿದ್ದಾಗ ಅಥವಾ ಕ್ರಿಕೆಟ್ ಮ್ಯಾಚ್ ನೋಡ್ತಿದ್ದಾಗ ಲೇಸ್ ತಿಂತಾರೆ, ಅಥವಾ ಬೇರೆ ಒಂದು ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಕುಡಿತಾ ಇರ್ತಾರೆ.
ಲೇಸ್ ಎಲ್ಲರಿಗೂ ಇಷ್ಟ. ಆದ್ರೆ ಒಂದೇನಂತ ಅಂದರೆ ಇವರು ಲೇಸ್ಗೆ ಪಾಮ್ ಆಯಿಲ್ನ ಯೂಸ್ ಮಾಡ್ತಾರೆ. ಆದರೆ US ಅಲ್ಲಿ ನೋಡಿ ಸೆಲ್ ಆಗ್ತಿರೋ ಒಂದು ಲೇಸು ವೆಜಿಟೇಬಲ್ ಆಯಿಲ್ನ ಯೂಸ್ ಮಾಡ್ತಾರೆ. ಇದರಿಂದ ಕೇಸ್ ನಡೀತಿರುವಂಥದ್ದು ಅಂತ ಹೇಳಬೇಕು ಕೋರ್ಟಲ್ಲಿ. ಇದರಿಂದ ಹೇಳ್ತಿದ್ದಾರೆ ಅಂದರೆ ಪೆಪ್ಸಿಕೋ ಅಂದರೆ ಲೇಸ್ ಓನರು ಏನು ಹೇಳ್ತಿದ್ದಾರೆ ಅಂತ ಅಂದರೆ ನಾವು ವೆಜಿಟೇಬಲ್ ಆಯಿಲೇ ತರ್ತೀವಿ ಭಾರತಕ್ಕೆ ಅಂತ ಹೇಳ್ತಿರುವಂಥದ್ದು. ಈಗ ನೆಕ್ಸ್ಟ್ ಫ್ಯೂಚರಲ್ಲಿ ಲೇಸ್ ಪ್ಯಾಕೆಟ್ ಎಲ್ಲ ವೆಜಿಟೇಬಲ್ ಆಯಿಲಿಂದಾನೇ ಬರೋದು. ಸಖತ್ತಾಗಿದೆ ಅಂತ ಹೇಳಬೇಕು. ಚೆನ್ನಾಗಿ ಒಳ್ಳೆ ಡಿಸಿಷನ್ ತೊಗೊಂಡಿರೋ ಅಂತಲೇ ಹೇಳಬೇಕು ಪೆಪ್ಸಿಕೋ ಹೋದವರು. ಮತ್ತು ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಒಂದು ನ್ಯೂಸ್ ಏನಂದರೆ ಈ ನ್ಯೂಸ್ ಬಂದ್ಬಿಟ್ಟು ಮೋಟೋದವರು ಒಂದು ಹೊಸ ಸ್ಪೆಷಲ್ ಮೊಬೈಲ್ನ ಲಾಂಚ್ ಮಾಡಿದ್ದಾರೆ. ಅದು US ನಲ್ಲಿ, ನಮ್ಮ ಭಾರತಕ್ಕೆ ತಂದರೆ 30,000 ಒಳಗಡೆನೆ ತರ್ಬೋದು ಅನಿಸುತ್ತೆ. ಬೆಂಕಿ ಮೊಬೈಲ್ ಅಂತ ಹೇಳಬೇಕು. ಬಜೆಟ್ಗೆ ಸ್ಟೈಲೆಸ್ ತರ್ತಾರಲ್ಲ ಅಂದರೆ S10 ನೀವೆಲ್ಲ ನೋಡಿರ್ಬೋದು. ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾದಲ್ಲಿ, ಆಮೇಲೆ ಸ್ಯಾಮ್ಸಂಗ್ Z Fold 5 ನೀವು ನೋಡಿರ್ಬೋದು. ಸ್ಟೈಲೆಸ್ ಅಂದರೆ S10 ಇರುತ್ತೆ. S10 ಸ್ಕೆಚಿಂಗ್ಸು ಡ್ರಾಯಿಂಗ್ಸ್ಗೆಲ್ಲ ಯೂಸ್ ಆಗುತ್ತೆ. ಈ ಥರ ತಂದಿರುವಂಥದ್ದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಮಾಡೆಲ್ ಬಂದ್ಬಿಟ್ಟು ಥರ ಸ್ಕ್ರೀನ್ ತೋರಿಸಿ ಸ್ಪೆಸಿಫಿಕೇಶನ್ಸ್ ತೋರಿಸ್ತದೆ ನಿಮಗೆ. ಲುಕ್ಕು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಮೊಬೈಲ್ ಹೆಸರು ಬಂದ್ಬಿಟ್ಟು ಮೋಟೋ G ಸೀರೀಸಲ್ಲಿ ಸ್ಟೈಲೆಸ್ 2024 5G ಅಂತ ಈ ಒಂದು ಮೊಬೈಲ್ನ ತಂದಿದ್ರೆ ಸಖತ್ತಾಗಿದೆ ಅಂತಲೇ ಹೇಳಬೇಕು. ಈ ಒಂದು ಮೊಬೈಲು ಚೆನ್ನಾಗಿದೆ ಎಲ್ಲ ಸ್ಪೆಸಿಫಿಕೇಶನ್ಸು. ಆಮೇಲೆ ಈ ಒಂದು ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತನಾಡಬೇಕಂದ್ರೆ ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು 6.7 ಇಂಚಸ್ ಹೊಂದಿರುವಂಥ ಒಂದು ಫುಲ್ HD ಪ್ಲಸ್ POLED ಡಿಸ್ಪ್ಲೇ, 120 Hz ರಿಫ್ರೆಶ್ ಡಿಸ್ಪ್ಲೇ, ಚೆನ್ನಾಗಿದೆ ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಏನಂತ ಅಂದರೆ ಪ್ರಾಸೆಸರ್ ಬಂದ್ಬಿಟ್ಟು ಇದು ಚೆನ್ನಾಗಿದೆ. ಸ್ನ್ಯಾಪ್ಡ್ರ್ಯಾಗನ್ 6 Gen ಪ್ರಾಸೆಸರು ಚೆನ್ನಾಗಿದೆ. ಒಂದು ಪವರ್ಫುಲ್ ಪ್ರಾಸೆಸರ್ ಅಂತಲೇ ಹೇಳಬಹುದು. ಮತ್ತು 5000 mAh ಬ್ಯಾಟ್ರಿ, 30 ವಾಟ್ಸ್ ಫಾಸ್ಟ್ ಚಾರ್ಜಿಂಗು, ಆಮೇಲೆ 32 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ, ಆಮೇಲೆ ಇನ್ನೊಂದು 50 ಮೆಗಾಪಿಕ್ಸೆಲ್ ಪ್ಲಸ್ 13 ಮೆಗಾಪಿಕ್ಸೆಲ್ ಬ್ಯಾಕ್ ಡ್ಯೂಯಲ್ ಕ್ಯಾಮ್ರಾಸ್ ನಿಮಗೆ ಸಿಗ್ತಾ ಇರುವಂತಹದ್ದು. ಎಲ್ಲ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಸ್ಪೆಸಿಫಿಕೇಶನ್ಸ್ ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆದರೆ ಭಾರತಕ್ಕೆ ತಂದರೆ ನನಗನ್ಸುತ್ತೆ 30,000 ಒಳಗಡೆ ತರ್ಬೋದು ಅಂತ. ಪ್ರೈಸ್ ರೇಂಜ್ ಎಷ್ಟು ಅಂತ ಅಂದರೆ US ನಲ್ಲಿ $400 $400 ಇದೆ. ಅಂದರೆ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿಕೊಂಡ್ರೆ 33,418.74 ಆಗುತ್ತೆ. ಅಂದರೆ 33,500 ಎಕ್ಸಾಕ್ಟ್ ಅಪ್ರಾಕ್ಸಿಮೇಟ್ ಇರುವಂಥದ್ದು ಅಂತಲೇ ಹೇಳಬಹುದು. ಚೆನ್ನಾಗಿದೆ ಅಂತಲೇ ಹೇಳಬೇಕು. ಬೆಂಕಿ ಮೊಬೈಲು ಭಾರತಕ್ಕೆ ತಂದರೆ ಅದು 30,000 ಒಳಗಡೆ ಅಂತ ಅಂದರೆ ಬೆಂಕಿ ಮೊಬೈಲ್ ಅಂತಲೇ ಹೇಳಬಹುದು. ಮತ್ತು ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇದು ತುಂಬ ಇಂಟ್ರೆಸ್ಟಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಒಂದು ನ್ಯೂಸ್ ಅಂದರೆ ಹಾನರ್ 200 Pro ಬಗ್ಗೆ ಒಂದು ಲೀಕ್ ಬಂದಿರುವಂಥದ್ದು. ನೋಡ್ತಾರ ಸ್ಕ್ರೀನಲ್ಲಿ ತೋರಿಸ್ತಾನೆ. ಇದ್ರದ್ದು ಲೀಕು ಹೇಗಿದೆ ಅಂತ ಲುಕ್ಕು ಚೆನ್ನಾಗಿದೆ ಅಂತಲೇ ಹೇಳಬಹುದು. ನಿಮಗೆ ಇದರಲ್ಲಿ 3 ವೇರಿಯಂಟ್ ಸಿಗ್ತಿದೆ. ಬ್ಲೂ, ವೈಟ್ ಮತ್ತು ನೆಕ್ಸ್ಟು ಲೈಟ್ ಗ್ರೀನ್ ಕಲರ್ ನಮಗೆ ಸಿಗ್ತಾ ಇರುವಂಥದ್ದು. ಸಖತ್ತಾಗಿದೆ ಅಂತ ಹೇಳಬೇಕು. ಮತ್ತು ಇದು ಡ್ಯೂಯಲ್ ಟೋನ್ಡ್ ಗ್ಲಾಸ್ ಫಿನಿಶ್ ಥರ ಬರ್ತಿರುವಂಥದ್ದು, ಪ್ಲಸ್ ವಿತ್ ಫ್ಯಾಕ್ಸ್ ಒಂಥರ ಫಿನಿಶಿಂಗ್ ಬರ್ತಿರುವಂಥದ್ದು ಅಂತಲೇ ಹೇಳಬೇಕು. ಸಖತ್ತಾಗಿದೆ ಒಂದು ಮೊಬೈಲ್ ಅಂತ ಹೇಳಬೇಕು. ಆಮೇಲೆ ಕ್ಯಾಮ್ರಾ ಸೆಟಪಲ್ಲಿ ನೋಡ್ತಾರೆ ಸ್ಕ್ರೀನಲ್ಲಿ ತೋರಿಸ್ತಾನೆ ನಿಮಗೆ. ಕ್ಯಾಮ್ರಾದಲ್ಲಿ ನೋಡಿದಾಗ 50x ಡಿಜಿಟಲ್ ಝೂಮ್ ಅಂದರೆ ನನಗನ್ಸುತ್ತೆ 50 ಮೆಗಾಪಿಕ್ಸೆಲ್ ಮೇನ್ ಕ್ಯಾಮ್ರಾ ಅಥವಾ 50 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮ್ರಾ ತರಬಹುದು ಅಂತ ನನಗನ್ಸುತ್ತೆ. ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಮೊಬೈಲು ಫ್ಲ್ಯಾಗ್ಶಿಪ್ ಮೊಬೈಲ್ ಅಂತಲೇ ಹೇಳ್ಬೋದು. ಯಾವಾಗ ಲಾಂಚ್ ಆಗೋದು ಅಂತ ಗೊತ್ತಿಲ್ಲ, ಆದರೆ ಜಸ್ಟ್ ಲೀಕ್ಸ್ ಬಂದಿರುವಂಥದ್ದು. ಮತ್ತು ಕೊನೆಯದಾಗಿ ಇವತ್ತಿನ ಡೀಲ್ ಆಫ್ ದ ಡೇ ಬಂದ್ಬಿಟ್ಟು ತುಂಬ ಸ್ಪೆಷಲ್ ಡೀಲ್ ನಿಮಗೋಸ್ಕರ ತಂದಿದ್ದೀನಿ. ಈಗ ಸಮ್ಮರ್ ಸೇಲ್ ಎಲ್ಲ ಇರುವಂಥದ್ದು. ಬೆಸ್ಟ್ ಮೊಬೈಲ್ 15,000 ಒಳಗಡೆ ತಂದಿದ್ದೀನಿ ನಿಮಗೆ. ನೋಡ್ತಾರೆ ಸ್ಕ್ರೀನಲ್ಲಿ ತೋರಿಸ್ತಾನೆ. ಈ ಡೀಲು ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇರುತ್ತೆ. ಇದು ಬಂದ್ಬಿಟ್ಟು Vivo T3X 5G ಅಂತ, ಸ್ನ್ಯಾಪ್ಡ್ರ್ಯಾಗನ್ 6 Gen ಪ್ರಾಸೆಸರು, ಚೆನ್ನಾಗಿದೆ ಎಲ್ಲ ಸ್ಪೆಸಿಫಿಕೇಶನ್ಸ್ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ ಮೊಬೈಲು. ನಿಮಗೆ ಕೇವಲ 13,500 ರೂಪಾಯಿಗಷ್ಟೇ ಸಿಗ್ತಾ ಇರುವಂಥದ್ದು. ಬೆಂಕಿ ಮೊಬೈಲ್ ಅಂತಲೇ ಹೇಳ್ಬೋದು. ಈ ಥರ ಡೀಲ್ಸ್ ಬೇಕಂದರೆ ದಯವಿಟ್ಟು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ದಯವಿಟ್ಟು ಜಾಯ್ನ್ ಆಗಿ. ಬೆಂಕಿಯ ಒಂದು ಡೀಲ್ಸು ಅಲ್ಲಿ ಸಿಗ್ತಾ ಇರುತ್ತೆ. ಆಫರ್ಸ್ ಕೂಡ ಅಷ್ಟೇ. ಈಗ ಸಮ್ಮರ್ ಸೇಲ್ ಸ್ಟಾರ್ಟ್ ಆಗ್ತಿದೆ. ಇದರಿಂದ ಸಖತ್ತಾಗೆಲ್ಲ ಡೀಲ್ಸ್ ಇರುವಂಥದ್ದು ಅಂತಲೇ ಹೇಳಬೇಕು. ಯಾರು ಜಾಯ್ನ್ ಆಗಿಲ್ಲ ನನ್ನ ಟೆಲಿಗ್ರಾಮ್ ಚಾನಲ್ಗೆ ದಯವಿಟ್ಟು ಹೋಗಿ ಜಾಯ್ನ್ ಆಗಿ. ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಇಲ್ಲಾಂದ್ರೆ ನೋಡ್ತಾರಲ್ಲ ಸೈಡಲ್ಲಿ ನಿಮಗೆ QR ಕೋಡ್ ಸ್ಕ್ಯಾನರ್ ತೋರಿಸ್ತಾನೆ. ದಯವಿಟ್ಟು ಇದನ್ನ ಸ್ಕ್ಯಾನ್ ಮಾಡಿಕೊಂಡು ದಯವಿಟ್ಟು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್
ಹಾಗೆ ಅಲ್ಲೂ ಕೂಡ ಡೀಲ್ಸ್ ಸಿಗ್ತಾ ಇರುತ್ತೆ. ಇಷ್ಟ ಆಯಿತು ಟೆಕ್ ನ್ಯೂಸ್. ನಾನು ಇಷ್ಟೊಂದು ಟೆಕ್ ನ್ಯೂಸ್, ಯಾವ ಟೆಕ್ ನ್ಯೂಸ್ ನಿಮಗೆ ಇಷ್ಟ ಆಯಿತು ಅಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ ನನಗೆ ಕನ್ನಡ ತಿಳಿಸಿ. ಈ ಥರ ಟೆಕ್ ನ್ಯೂಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದೇಂಗಂದ್ರೆ ನೀವೊಂದು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿದ್ರೆ, ಮತ್ತೊಂದು ಕಮೆಂಟ್ ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.